ಹೊಸಕೋಟೆ ಸೆಂಚುರಿ ರಿಫೈನರಿ ಘಟಕದಲ್ಲಿ 188 ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಡ್ರೋ ಗಾಂಜಾ ಕೊಕೇನ್ ಸೇರಿದಂತೆ ಒಟ್ಟು ಸುಮಾರು 38 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಎನ್ಸಿಪಿ ನಾಶಪಡಿಸಿದೆ. ಫೆಬ್ರವರಿ 5ರಂದು 11 ಕೋಟಿ ಮೌಲ್ಯದ 1607 ಕೆಜಿ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದು, ಈ ವರ್ಷ 49 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ಪೊಲೀಸರು ಜಪ್ತಿ ಮಾಡಿದ್ದು, ಮಾದಕ ವಸ್ತು ವಿರುದ್ಧ ಎನ್ಸಿಪಿ ಕಾರ್ಯಾಚರಣೆಯನ್ನು ನಡೆಸಿತ್ತು. ಹೊಸಕೋಟೆ ಸೆಂಚುರಿ ರಿಫೈನರಿ ಘಟಕದಲ್ಲಿ 128 ಕೆಜಿ ಡ್ರಗ್ಸ್ ಅನ್ನ ಜಪ್ತಿ ಮಾಡಲಾಗಿತ್ತು. ಈಗ ಆ ಇಡೀ ಡ್ರಗ್ಸ್ ಅನ್ನು ಕೂಡ ಸುಮಾರು 38 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ನಾಶ ಮಾಡಲಾಗಿದೆ. ಹೊಸಕೋಟೆ ಸೆಂಚುರಿ ರಿಫೈನರಿ ಘಟಕದಲ್ಲಿ ಸುಮಾರು 128 ಕೆಜಿ ಡ್ರಗ್ಸ್ ಅನ್ನ ನಾಶಪಡಿಸಲಾಗಿದೆ. ಹೈಡ್ರೋ ಗಾಂಜಾ ಸೇರಿದಂತೆ ಕೊಕೈನ್ ಸೇರಿದಂತೆ ಹಲವಾರು ರೀತಿಯ ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿತ್ತು. ಈಗ ಡ್ರಗ್ಸ್ ಅನ್ನ ನಾಶಪಡಿಸಲಾಗಿದೆ. ಒಟ್ಟು ಸುಮಾರು 38 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ನಾಶಪಡಿಸಿದ್ದಾರೆ.